ಸೊ ಮೇಜರ್ಲಿ ಫಸ್ಟ್ ಇದೆಲ್ಲ ಇನ್ಸಿಡೆಂಟ್ ಸ್ಟಾರ್ಟ್ ಆಗಿದ್ದು ಫೋಕಸ್ ಟಿವಿ ನ್ಯೂಸ್ ಚಾನಲ್ ಇಂದ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅವ್ರಿಗೊಂದು ಮಾರಕ ರೋಗ ಐತಿ, ಅವ್ರು ಟ್ರೀಟ್ಮೆಂಟ್ ತಗೊಳಕ್ ಬೇರೆ ಜರ್ಮನಿಗೆ ಹೋಗಿದ್ರು, ಸಬ್ಸಿಕ್ವೆಂಟ್ಲಿ ಅವ್ರು ಬಂದು ಮಣಿಪಾಲಿಗೆ ಹೊಂಟಾರ, ಚೆನ್ನೈಗೆ ಹೊಂಟಾರ ಅಂತ ಹೇಳಿದ್ರು. ಅಫ್ಕೋರ್ಸ್ ಡಿಫಾಮೇಷನ್ ಕೇಸ್ ಹಾಕ್ಬೇಕಂತಂದ್ರೆ ಏನ್ ಟ್ರೂ ಫ್ಯಾಕ್ಟ್ಸ್ ಅನ್ನೋದು ನಾವು ಹೇಳ್ಬೇಕು. ನೀವೆಲ್ಲ ಮಾಧ್ಯಮ ಮಿತ್ರದ್ರಿ, ನಿಮ್ ಮುಂದೆ ಹೇಳೋದಕ್ಕಿಂತ ಹೆಚ್ಚಿಗೆ ಏನ್ ಇರಂಗಿಲ್ಲ. ಆಕ್ಚುಲಿ ಸಾಹೇಬರು ಹೋಗಿದ್ದು ಕೊಲ್ಲಾಪುರಕ್ಕೆ, ಮಹಾಲಕ್ಷ್ಮಿ ದರ್ಶನ ತಗೊಂಡು ಇಮಿಡಿಯೇಟ್ ಬಂದ್ರು. ಅಷ್ಟ್ರೊಳಗೆ ಈ ವಿಡಿಯೋ ಎಲ್ಲ ಏನಾಗಿತ್ತು, ವೈರಲ್ ಆಗಿತ್ತು. ಸೊ ಉಪಾಧ್ಯಕ್ಷರು ಸೋಯಿಲ್ ಜಮಾತ್ ಅವರು ಮತ್ತು ಅಸುದೇ ಸರ್ ಎಲ್ಲರೂ ಸೇರಿ ಅವ್ರು ಬರೋದನ್ನ ಇನ್ನೊಂದು ವಿಡಿಯೋ ಮಾಡಿದ್ರು, ಟು ಶೋ ದಟ್ ಅವ್ರು ಹೆಲ್ದಿ ಇದ್ದಾರೆ, ಫಿಟ್ ಇದ್ದಾರೆ, ಅಂತದೇನು ಇಶ್ಯೂಸ್ ಇಲ್ಲ ಅಂತ ಹೇಳಿ. ಸೊ ಟ್ರೂ ದಟ್ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ ಸ್ಟ್ರಾಂಗ್ ಅಂತ ಹೇಳಿ ಏನ್ ಮಾಡ್ಬೇಕು, ವಿ ಹ್ಯಾವ್ ಆಲ್ರೆಡಿ ಮೇಡ್ ಸಚ್ ಅರೇಂಜ್ಮೆಂಟ್ಸ್. ಸೊ ನಾವೆಲ್ಲರಿಗೂ ಏನ್ ಹೇಳೋದಂತಂದ್ರೆ, ದೇರ್ ಆರ್ ಸಮ್ ನ್ಯೂಸ್ ಚಾನೆಲ್ಸ್, ಅವು ನ್ಯೂಸ್ ಚಾನೆಲ್ಸ್ ಅಲ್ಲ, ಅವನ್ನ ನಾವು ಸೋಷಿಯಲ್ ಮೀಡಿಯಾ ಥ್ರೆಟ್ನಿಂಗ್ ಇಶ್ಯೂಸ್ ಅಂತಾನೆ ಹೇಳ್ಬೋದು. ಅವ್ರು ಏನ್ ಮಾಡೋತಾರ, ಡೀಪ್ ಫೇಕ್ ಮಾಫಿಂಗ್ ವಿಡಿಯೋಸ್ ಅಂತ ಬರ್ತೈತಿ. ಮೊದಲು ನಾವು ಮಾಫಿಂಗ್ ಅಂತ ಹೇಳ್ತಿದ್ವಿ. ಏನಾಗ್ತಿತ್ತು ಅಂತಂದ್ರೆ ಬೇರೆದವ್ರ ಫೇಸು, ಬೇರೆದವ್ರ ಬಾಡಿ ಮಾಡಿ. ಈಗ AI ಥ್ರೂ ಮಾಡಾಕತ್ತಾರ. ನೀವೇ ನೋಡಿರ್ಬೋದು ಎಷ್ಟು ಮಂದಿ ಆಕ್ಟರ್ಸ್, ಸ್ಪೋರ್ಟ್ಸ್ ಪರ್ಸನ್ದು, ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್ ಆಸ್ ವೆಲ್ ಆಸ್ ಎನಿಮಲ್ಸ್ ಎಲ್ಲಾನು ತಗೊಂಡು ಹೆಂಗ್ ಮಿಸ್ಯೂಸ್ ಮಾಡಾಕತ್ತಾರ. ಅದು ಎಲ್ಲಾನು ಸೋಷಿಯಲ್ ಮೀಡಿಯಾ ಅಂತ ಇರೋದು ಎಂಟರ್ಟೈನ್ಮೆಂಟಿಗೆ ಅಷ್ಟೇ. ಅಂಡ್ ನ್ಯೂಸ್ ಚಾನೆಲ್ಸ್ ಅಂತ ಇರೋದು ಟು ರೀಚ್ ಔಟ್ ಆಲ್ ದ ಪೀಪಲ್, ನ್ಯೂಸ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ, ನಿಮ್ದು ಏನ್ ಮಾಹಿತಿ ಐತಿ ಅದನ್ನ ಮುಟ್ಟಿಸ್ಲಿಕ್ಕೆ. ಬಟ್ ನಾವು ಎಷ್ಟೋ ಚಾನೆಲ್ಸ್ ನಾವ್ ಏನ್ ನೋಡಿದ್ವಿ, ಯಾರ್ಯಾರು ಅಶ್ಲೀಲವಾಗಿ ಏನೇನ್ ಪಬ್ಲಿಷ್ ಮಾಡಾರ, ಯಾರೂ ರಿಜಿಸ್ಟರ್ಡ್ ನ್ಯೂಸ್ ಚಾನೆಲ್ ಅಲ್ಲ. ಸೊ ಅವ್ರ ಅಗೇನ್ಸ್ಟ್ ನಾವೀಗ ಕಂಪ್ಲೇಂಟ್ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಬ್ರಾಡ್ಕಾಸ್ಟಿಂಗ್ ಅಥಾರಿಟೀಸ್ ಏನದಾವ ಅದನ್ನು ಡಿಸಿಷನ್ ತಗೊಂಡಿವಿ. ಸೊ ಎಲೆಕ್ಟ್ರಾನಿಕ್ ಮೀಡಿಯಾಸ್ ಯೂಸ್ ಮಾಡಿ ಯಾರು ಏನೇನ್ ಇಶ್ಯೂಸ್ ಮಾಡಕತ್ತಾರ ಅವ್ರ ಅಗೇನ್ಸ್ಟ್ ಕಂಪ್ಲೇಂಟ್ ತಗೋತೀವಿ. ಆಸ್ ವೆಲ್ ಆಸ್ ಸ್ಪೆಷಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇಸ್ ಆದ್ಮೇಲೆ ಕೆಳಗಿನ ಕೋರ್ಟ್ ಅಲ್ಲಿ ವಿಡಿಯೋಗಳನ್ನ ವೈರಲ್ ಮಾಡಬಾರ್ದು ಅಂತೇಳಿ ಸ್ಟೇ ಕೊಟ್ಟಿದ್ರು. ಸೇಮ್ ಕೇಸು ಹಿಂದೊಂದ್ಸಲ ಈ ತರ ಏನ್ ವೈರಲ್ ವಿಡಿಯೋ ಮಾಡಿದ್ರು, ಸೇಮ್ ರಮೇಶ್ ಸರ್ದು ಇಂಟ್ರಿಮ್ ಆರ್ಡರ್ ಸಿಕ್ಕಿದೆ. ಅದಾದ್ಮೇಲೂ ನಾಟ್ ಟು ಪಬ್ಲಿಷ್ ಅಂತ ಪರ್ಟಿಕ್ಯುಲರ್ಲಿ ಸ್ಟೇ ಸಿಕ್ಕದು. ಆ ಸ್ಟೇ ಕಾಪಿ ನಾವೀಗ ನಿಮ್ಗೆ ಸಪ್ಲೈ ಮಾಡ್ತೀವಿ, ನೋಡ್ಬೋದು. ಅದ್ರಲ್ಲಿ ಕ್ಲಿಯರ್ಲಿ ಹೇಳಾರ, ಪಬ್ಲಿಕ್ ಪೀಸ್ ಇನ್ಫ್ಲೂಯೆನ್ಸ್ ಆಗುವಂತದ್ದು, ಡಿಸ್ಟ್ರಾಯ್ ಆಗುವಂತ ವಿಡಿಯೋಸ್ ಯಾವಾಗೂ ಬರಬಾರ್ದು ಅಂತ ಅಬ್ಸರ್ವೇಷನ್ ಮಾಡಿ ಹೇಳ. ಅದಾದ್ಮೇಲೂ ಇನ್ಸ್ಟಾಗ್ರಾಮ್ ಒಳಗಡೆ ವಿತ್ ಸ್ಕ್ರೀನ್ ಶಾಟ್ ಫೋಟೋಸ್, ನಾಟ್ ಓನ್ಲಿ ಇವ್ರೊಬ್ರೆ ಅಲ್ಲ, ಅದರ್ ಒನ್ ಆಫ್ ದಿ ಫೈನೆಸ್ಟ್ ಪೊಲಿಟಿಷಿಯನ್ಸ್ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾರ್ದು ಸೇರಿ ಫೋಟೋ ಹಾಕ್ತಾರೆ. ಇಫ್ ದಿಸ್ ಇಸ್ ದ ಕೇಸ್, ನಾವು ಕೋರ್ಟಿಗಾದ್ರೂ ಯಾಕೆ ಹೋಗೋಣ, ಸ್ಟೇ ಆದ್ರೂ ಯಾಕೆ ತರೋಣ? ಅಂಡ್ ವೇರ್ ಇಸ್ ದ ಕ್ವಶನ್ ಆಫ್ ಪಬ್ಲಿಕ್ ಪೀಸ್, ಟ್ರ್ಯಾಂಕ್ವಾಲಿಟಿ? ನಾವು ನೆಕ್ಸ್ಟ್ ಜನರೇಷನ್ ಮಾಡ್ಬೇಕಂತ ತೋರ್ಸಕಂತೇವ, ಮಾಡಬಾರ್ದಂತ ತೋರ್ಸಕಂತೀವ? ದಿಸ್ ಇಸ್ ದ ಇಶ್ಯೂ. ಅಂಡ್ ಸ್ಟ್ರಿಕ್ಟ್ಲಿ ಕೋರ್ಟ್ ಒಳಗೆ ಸ್ಟೇ ಇದ್ದಾಗ ಇಂಥ ಉಪಾಧ್ಯಾಪಿತನ ಮಾಡಿದ್ರೆ ಸೀರಿಯಸ್ಲಿ ಹೇಳಕಂತೀನಿ, ನಿಮ್ಮಲ್ಲಿ ಕಂಟೆಂಪ್ಟ್ ಆಗೇ ಆಗ್ತೀವಿ, ಯಾರಾದ್ರೂ ಆಗಿರ್ಬೋದು. ದಿಸ್ ಇಸ್ ದ ಲೀಗಲ್ ಇಶ್ಯೂಸ್. ಸೊ ಯಾವ್ದನ್ನು ಲೈಟ್ ಆಗಿ ತಗೋಬೇಡ್ರಿ ಅಂತ ಹೇಳೋದು. ಸ್ಪೆಷಲಿ ಈಗ ನಾವು ಸರ್ ಹೇಳ್ದಂಗೆ ಎಲ್ಲಾ ಇನ್ಸ್ಟಾಗ್ರಾಮ್ ಚಾನೆಲ್ಸ್ ನಾವು ತೆಗೆದು ನೋಡಿದ್ವಿ. ಫೋಕಸ್ ಟಿವಿ ಅವರು ಆಪರೇಟ್ ಮಾಡೋದು ಹೇಮಂತ್ ಕುಮಾರ್ ಕಂಬಾರ್. ದಿಸ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಹೆಂಗ್ ಫೇಕ್ ನ್ಯೂಸ್ ಚಾನೆಲ್ಸ್ ಕ್ರಿಯೇಟ್ ಮಾಡಾಕತ್ತಾರಂತೆ. ಇಟ್ ಈಸ್ ಆಪರೇಟೆಡ್ ಬೈ ಹೇಮಂತ್ ಕುಮಾರ್ ಕಂಬಾರ್. ಅವ್ರದ್ದು ನ್ಯೂಸ್ ಚಾನೆಲ್ 2017 ಒಳಗೆ ಸ್ಟಾರ್ಟ್ ಆಯ್ತು. 2019 ಒಳಗಡೆ ಒನ್ ಆಫ್ ದಿ ಫೈನೆಸ್ಟ್ ಮಿನಿಸ್ಟರ್ಗೆ ಬ್ಲಾಕ್ ಮೇಲ್ ಮಾಡ್ತಾರ ಅವರು, ಕಾಲ್ ರೆಕಾರ್ಡ್ ವೈರಲ್ ಮಾಡ್ತೀನಿ ಅಂತ. ನೀವು ಜಸ್ಟ್ ಗೂಗಲ್ ಮಾಡಿದ್ರೆ ಫಸ್ಟ್ ಬರೋ ನ್ಯೂಸೇ ಅದು, ಯಾರಿಗೆ ಏನಂತೆ. ಬ್ಲಾಕ್ ಮೇಲ್ ಮಾಡಿದಾಗ ಅವ್ರದ್ದು ನ್ಯೂಸ್ ಚಾನೆಲ್ ಲೈಸೆನ್ಸ್ ಸಸ್ಪೆಂಡ್ ಆಗುತ್ತೆ 2019 ಒಳಗಡೆ. ಸಸ್ಪೆಂಡ್ ಆಗಿ ದಟ್ ಪರ್ಸನ್ ವಾಸ್ ಅರೆಸ್ಟೆಡ್, ಹಿ ವಾಸ್ ಇನ್ ಜುಡಿಷಿಯಲ್ ಕಸ್ಟಡಿ. ಆಮೇಲೆ ರಿಲೀಸ್ ಆಗಿ ಬಂದ್ಮೇಲೆ ದಟ್ ಪರ್ಸನ್ ಮೇಕ್ಸ್ ಸೋ ಕಾಲ್ಡ್ ಫೋಕಸ್ ಕನ್ನಡ ನ್ಯೂಸ್ ಚಾನೆಲ್ ಅಂತ ಹೇಳಿ ಯೂಟ್ಯೂಬ್ ಒಳಗೆ ಹಾಕ್ತಾರೆ. ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಾರ, ಫೇಸ್ಬುಕ್ ಚಾನೆಲ್ ಮಾಡ್ಕೊಂಡಾರ, ಇನ್ಸ್ಟಾಗ್ರಾಮ್ ಚಾನೆಲ್ ಮಾಡ್ಕೊಂಡ, ವಾಟ್ಸ್ಆಪ್ ಚಾನೆಲ್ ಮಾಡ್ಕೊಂಡಾರ. ಅದ್ರೊಳಗೆ ಎಲ್ಲರ ಬಗ್ಗೆನೂ ಫೇಕ್ ನ್ಯೂಸ್ ಹೇಳಕತ್ತ. ನಾವೇನ್ ಕೇಳ್ತೀವಂತಂದ್ರೆ, ಈ ರಿಜಿಸ್ಟರ್ಡ್ ಇರೋ ನೀವೆಲ್ಲ ಮೀಡಿಯಾ ಚಾನೆಲ್ಸಿಗೂ ಅವ್ರು ಎಲ್ಲೋ ಒಂದು ಕುಂತು ಹಿಂದ್ಗಡೆ ಆಟ ಆಡೋ ಡಾರ್ಕ್ ವೆಬ್ಸೈಟ್ನವ್ರಿಗೂ ಡಿಫ್ರೆನ್ಸ್ ಏನಾಯ್ತು ಅಂತ. ಅಂಡ್ ನಿಮಗೂ ಅನ್ಸೋದಿಲ್ಲ ಅವ್ರು ಎಲ್ಲ, ಯಾಕಂತಂದ್ರೆ ಸೀರಿಯಸ್ ಆಗಿ ಜರ್ನಲಿಸಂ ಮಾಡ್ತಿರೋರು ಮಾಧ್ಯಮ ಪತ್ರಿಕೆ ಮಿತ್ರರು ಯಾರದಾರ ಅವ್ರ ಹೆಸರನ್ನು ಅವಮಾನ ಮಾಡಕಂತಾರೆ. ಇದಂತೂ ಕ್ಲಿಯರ್ಲಿ ಹೇಳ್ಬೋದು. ನೀವೇ ನೋಡ್ರಿ, ನೀವೆಲ್ಲ ರಿಜಿಸ್ಟರ್ಡ್ ಇರ್ತೀರಿ, ಅವ್ರು ಅನ್ರಿಜಿಸ್ಟರ್ಡ್ ಇದ್ರು ಲೋಕಲ್ ನ್ಯೂಸ್ ಚಾನೆಲ್ಸ್ಗೆ ಪರ್ಮಿಷನ್ ಅದ, ದೇ ಹ್ಯಾವ್ ಅ ಅಥಾರಿಟಿ, ದೇ ಹ್ಯಾವ್ ಅ ಪವರ್. ಅವರಿಗೆ ನ್ಯೂಸ್ ವೈರಲ್ ಮಾಡುವಂತ, ನ್ಯೂಸ್ ರೀಚ್ ಔಟ್ ಮಾಡುವಂತ ಪ್ರೊವಿಷನ್ ಅದ, ದೇ ಹ್ಯಾವ್ ಅ ಸ್ಪೆಷಲ್ ಎಕ್ಸಾಮ್ಷನ್. ಬಟ್ ಇದನ್ನ ಜನ ಏನ್ ಮಾಡಕತ್ತಾರ ಅಂದ್ರೆ ಮಿಸ್ಯೂಸ್ ಮಾಡ್ಕೊಳತ್ತಾರ. ನೀವು ಲೋಕಲ್ ಚಾನೆಲ್ಸ್ಗೆ ಇದರ ದೇಶ ವಿದೇಶ ಯಾವ್ದಾದ್ರು ಇನ್ಫಾರ್ಮೇಟಿವ್ ನ್ಯೂಸ್ ಇದ್ರೆ, ಅದರ್ವೈಸ್ ಲೋಕಲ್ ಸೆನ್ಸೇಷನಲ್ ನ್ಯೂಸ್ ಏನಿರುತ್ತೆ ಹಾಕಕ್ ಪವರ್ ಇರ್ತಿದೆ. ಬಟ್ ಅದನ್ನ ಯಾವ್ದೋ ಒಬ್ರು ಇನ್ಸ್ಟಾಗ್ರಾಮ್ ಚಾನೆಲ್ ನವರು 2 ವರ್ಷ ಆಗಿದ್ದನ್ನ 3 ವರ್ಷ ಆಗಿದ್ದನ್ನ ಎಲೆಕ್ಷನ್ ಮುಂದ್ ಬರೋ ಟೈಮ್ನಾಗ ಯೂಸ್ ಮಾಡ್ತಾರೆ ಅಂತಂದ್ರೆ, ಅದು ಬಿಟ್ವೀನ್ ಟೂ ಓನ್ ಬ್ರದರ್ಸ್ ಅವ್ರದ್ದು ಮಿಸ್ಚೀವಸ್ ಇಂಟ್ರೆಸ್ಟ್ ಅಂತೂ ಹೇಳ್ಬೋದು, ಅಥವಾ ಅವ್ರದ್ದೇನ್ ಷಡ್ಯಂತ್ರ ಆಯ್ತಂತೂ ಹೇಳ್ಬೋದು. ಅಂಡ್ ಅವ್ರ ಇಂಟೆನ್ಷನ್ ಅಂತೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇಷ್ಟ ದಿನ ಬಿಟ್ಟು ಈಗೇ ಯಾಕೆ ತಗೋಬೇಕು ಅಂತ ಹೇಳಿ.
So just because elections are approaching,